ಕರೆಗಳು ಎಬ್ಸೋದು ಓಡಿಸೋದು ಇದೆಲ್ಲ ಮಾಡಿದ್ದೀನಿ. ನಾವು 12 ಜನ ಕಟ್ಕೊಂಡು ಅಮೆರಿಕ ಮಾಡಿದ್ವಿ. ಅವತ್ತು ಅದೇ ಸಹಜ. ಇವತ್ತು ಇನ್ನೊಂದು 4 ಜನ ಜಾಸ್ತಿ ಇದ್ರಷ್ಟೇ. ಒಬ್ಬೊಬ್ಬರು 4 ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಎಲ್ಲರೂ ಹೆಸರು ಹೇಳಬೇಕಾಗಿಲ್ಲ. ಹಂಗೆ ಮಾಡದಿದ್ರೆ ಸಿನಿಮಾಗಳಾಗಲ್ಲ. ನಮ್ಮಂಥವ್ರಿಗೆ ತುಂಬ ಹಣ ಇರೋರಿಗೆ, ತುಂಬ ಅನುಕೂಲ ಇರೋರಿಗೆ, ನಮ್ಮಂಥವ್ರಿಗೆ ನಾವು ಕಡಿಮೆ ಜನ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅದಕ್ಕಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಋಣಿಯಾಗಿದ್ದೇನೆ. ನನ್ನ ತಂತ್ರಜ್ಞರಿಗೆ ಅವರಿಗೆಲ್ಲ ಶುಭವಾಗಲಿ, ಅತ್ಯುತ್ತಮವಾದಂಥ ವೃತ್ತಿ ಜೀವನ ಸಿಗಲಿ ಅಂತ ಹೇಳಿ ಆಶಿಸ್ತೇನೆ. ನಿರೂಪ್ ಸರ್, ಅಮೇರಿಕಾ ಟು ಅಮೇರಿಕಾ ಕ್ಲಾಸಿಕ್ ಸಿನಿಮಾ. ಈಗಲೂ ನಾವು ಅಷ್ಟೇ ಪ್ರೀತಿಯನ್ನು ಕೊಡುವಂಥ ಸಿನಿಮಾ. ನಮಗೆ ಅಷ್ಟು ಪ್ರೀತಿಯನ್ನು ಪಡೆದಿರುವಂತಹ ಸಿನಿಮಾ ಕೂಡ ಹೌದು. ಸೊ ಈ ಸಿನಿಮಾದ ಜೊತೆಯಾಗಿರೋದು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ನಿರ್ದೇಶನದೊಂದಿಗೆ ನಮ್ಮ ಮುಂದಿನ ಸಿನಿಮಾ ಬರ್ತಾ ಇರೋದು. ಈ ಕೊಲಾಬ್ರೇಷನ್ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ನನಗೆ ನಾಗತಿಹಳ್ಳಿ ಸರ್ ಕಾಲ್ ಮಾಡಿ ಆಫೀಸಿಗೆ ಕರೆದ್ರು. ಅವ್ರು ಫಸ್ಟ್ ಹೇಳಿದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಮೇರಿಕಾ ಟು ಅಂತ. ಅವಾಗಲೇ ನಾನು ಮೆಂಟಲಿ ಇದು ಎಸ್ ಹೇಳ್ತೀನಿ ಅಂತ ಫಿಕ್ಸ್ ಆದೆ. ಬಿಕಾಸ್ ಅಮೇರಿಕಾ ನಂಗೆ ಇನ್ನೂ ನೆನಪಿದೆ. ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಮೇರಿಕಾ ನೋಡ್ಬೋದು ಅಂತ ಥಿಯೇಟರ್ಗೆ ಹೋದರು. ಬಟ್ ಸಿನಿಮಾಯಿಂದ ಆಚೆ ಬರ್ತಾ ಸೂರ್ಯ, ಭೂಮಿ ಮತ್ತು ಶಶಾಂಕ ಮನಸ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದರು. ಆ್ಯಂಡ್ ಅವ್ರು ಇನ್ನೂ ಮನಸ್ಸಲ್ಲೇ ಇದ್ದಾರೆ ಕನ್ನಡ ಪ್ರೇಕ್ಷಕರದು. ಆ್ಯಂಡ್ ಆ ಸೋಲ್ ಆಫ್ ದ ಫಿಲ್ಮ್ ಏನಿದೆ ಸರ್ ನನಗೆ ಕತೆ ಹೇಳಿದಾಗ ಈ ಸಿನಿಮಾದಲ್ಲೂ ಆ ಸೋಲ್ ಹಾಗೇ ಇದೆ. ಆ್ಯಂಡ್ ನಾನು ಟೈಟಲ್ಲಿ ಎಸ್ ಅನ್ಬೇಕು ಅಂದ್ಕೊಂಡವನು ಕತೆ ಕೇಳಿದಾಗಲೇ ಡೆಫಿನೆಟ್ಲಿ ಇದನ್ನು ನಾನು ಮಾಡಲೇಬೇಕು ಅಂತ ಅಂದ್ಕೊಂಡೆ. ಪ್ರತಿ ಸಲ ನಾನು US ಹೋದಾಗ, ನನ್ನ ಫ್ಯಾಮಿಲಿ US ಅಲ್ಲಿರೋದು. ಸೊ ಪ್ರತಿ ಸಲ ನಾನು US ಹೋದಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಅವಾಗ ಅಮೇರಿಕಾ ಟು ಅಂದಾಗ ತುಂಬ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಹಲವಾರು ಜನ ಅಮೇರಿಕಾ ಸಿನಿಮಾ ನೋಡಿ ಅಮೇರಿಕಾಗೆ ಹೋದವರಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅಮೇರಿಕಾ ಟು ಸಿನಿಮಾ ನೋಡೋಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿಹಳ್ಳಿ ಸರ್ ಬಗ್ಗೆ ಹೇಳಬೇಕಾದ್ರೆ, ಈಗ ಸ್ಟೇಜಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕಥೆಗಳಿಂದ ಹೊಸ ಕತೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ಟಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಆ್ಯಸ್ ಅ ಪರ್ಫಾರ್ಮರ್, ಆ್ಯಸ್ ಅ ಆ್ಯಕ್ಟರ್ ತುಂಬ ಖುಷಿ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದು. ಅವರು ಇಮೋಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ಅಂದರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ CA ಅವ್ರು ಹೇಳಿದ್ರು, ನಾನು ಕೇಳಿರಲಿಲ್ಲ. ನಾನು ಸರ್ ಹತ್ರ ಸರ್ ಇದೇನು ಸರ್ ಇದು ವರ್ಡ್ ಅಂತ ಕೇಳ್ತಾ ಇದ್ದೆ. ಸೊ ನಮಗೂ ಒಂದು ಕಲಿಯುವಂಥ ಒಂದು ಅವಕಾಶ. ಆ್ಯಂಡ್ ಅಷ್ಟು ಲೆಜೆಂಡರಿ ಆ್ಯಕ್ಟರ್ಸ್ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಕೊಂಡೋದ ಇರ್ಬೋದು, ಬಾನಲೆ ಮಧುಚಂದ್ರಿಕೆ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದರೆ ಕಲ್ಟ್ ಕ್ಲಾಸಿಕ್ಸ್. ಅಮೇರಿಕಾ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನನ್ನ ವೈಫ್ನ ವೆಕೇಶನ್ಗೆ ಕರ್ಕೊಂಡೋದ್ರೆ ಬಾನಲೆ ಮಧುಚಂದ್ರಿಕೆ ಥರ ಏನು ಮಾಡಲ್ಲ ತಾನೆ ಅಂತಾಳೆ. ಸೊ ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದರೆ, ಈಗ ಅವ್ರು ಹೇಳಿದ್ರು ಯಾವ ಕಥೆನೂ ಹೊಸದಲ್ಲ, ಎಲ್ಲ ಹಳೆ ಕಥೆಗಳಿಂದನೇ ಹೊಸ ಕಥೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ 3 of us. ಬಿಕಾಸ್ ತುಂಬ ಜನ ಇದನ್ನು ಮೆನ್ಷನ್ ಮಾಡಿದ್ರು. ನಾವು ಆ ಚಳಿಯಲ್ಲಿ, ಆ ಮಳೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್ಗಿದ್ದಂಥ ಎನರ್ಜಿ ನಮ್ಮಲ್ಲಿ ಯಾರಲ್ಲೂ ಇರಲಿಲ್ಲ. ಒಂದು ಮಗು ಥರ ಅವರು ಪ್ರತಿ ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದರಲ್ಲಿ ಏನು ಎಕ್ಸಾಕ್ಟ್ಲಿ ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಏನೋ ಒಂದು ಮಿಸ್ ಆಗುತ್ತೆ. ಅವ್ರು ಬಂದ ಆ ಇಮೋಷನ್ ಏನು ಬೇಕು, ಬಿಕಾಸ್ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಕ್. 3 ಜನಕ್ಕೂ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಕು. ಆ್ಯಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಆ್ಯಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬಿನ್ ರಿಟರ್ನ್ ಫಾರ್ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಚಾಲೆಂಜಿಂಗ್ ರೋಲ್ ಆ್ಯಂಡ್ ತುಂಬ ಕಮಿಟೆಡ್ ಆ್ಯಕ್ಟರ್. ತುಂಬ ತಲೆ ಕೆಡಿಸ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ತುಂಬ
ನನ್ನ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಲ್ಲ, ನನ್ನ ಕ್ಯಾರೆಕ್ಟರ್ ಈ ಥರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಂಡು ಪ್ರತಿ ಸೀನಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಪೃಥ್ವಿ, ಐ ಥಿಂಕ್ ಈಸ್ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ಫಸ್ಟ್ ಡೇ ನಾನು ಮೀಟ್ ಮಾಡಿರೋರ್ನ US ಅಲ್ಲೇ, ಅದಕ್ಕಿಂತ ಮುಂಚೆ ನಾವೆಲ್ಲೂ ಮೀಟ್ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಫಸ್ಟ್ ಡೇನೇ ನಾವು ಫ್ರೆಂಡ್ಸ್ ಆಗೋದು. ಆ್ಯಂಡ್ ತುಂಬ ಬೇಗ ಕನೆಕ್ಟ್ ಆದ್ವಿ, ತುಂಬ ಕ್ಲೋಸ್ ಆದ್ವಿ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ನಾವೆಲ್ಲೇ ಲೊಕೇಶನ್, ಯಾವುದೇ ಲೊಕೇಶನ್ಗೆ ಹೋಗೋದಾದ್ರೂ 3 ಜನರು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಐ ಥಿಂಕ್ ಅದೂ ನಮ್ಮ ಬಾಂಡನ್ನ ಜಾಸ್ತಿ ಮಾಡ್ತು ಅನ್ಕೋತೀನಿ. ಆ್ಯಂಡ್ ನಾವು US ಇಂದ ವಾಪಸ್ ಬರಬೇಕಾದ್ರೆ ತುಂಬ ಬೇಜಾರಾಗಿದ್ದು ಪೃಥ್ವಿಗೆ, ಬಿಕಾಸ್ ಅವ್ರಿಗೊಂದು ಕಾರ್ ಕೊಟ್ಟಿದ್ರು, ಫೋರ್ಡ್ ಮಸ್ಟ್ಯಾಂಗ್. ಅದನ್ನು ಬಿಟ್ಟು ಬರೋಕ್ಕೆ ತುಂಬ ನೋವಲ್ಲಿದ್ರು ಅದನ್ನು ಬಿಟ್ಟು ಬರಬೇಕಾದ್ರೆ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಷಿಯನ್ಸ್, SK ರಾವ್, ಬ್ರಿಲಿಯಂಟ್ ಸಿನಿಮಾಟೋಗ್ರಾಫರ್. ನೀವು ವಿಜುವಲ್ಸ್ ಈ ಸಿನಿಮಾದು ತುಂಬಾ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಹೇಳ್ದ ಕಲರ್ ಪ್ಯಾಲೆಟ್ ಏನಿರಬೇಕು ಒಂದು ಫ್ರೇಮಲ್ ಕಲರ್ಸ್ ಯಾವ ರೀತಿ ಇರಬೇಕು, ಲೈಟಿಂಗ್, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ನಿಮಗೆ ನೀವೇ ಹೆಸರು ಇಟ್ಕೊಂಡಿದ್ದೀರಾ ಇಲ್ಲ ಬೇರೆಯವ್ರು ಇಟ್ಟಿದಾರ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕರೆಕ್ಟ್ ಆಗಿದ್ದಾರೆ ಅವರು. ಆ್ಯಂಡ್ ಡೈರೆಕ್ಷನ್ ಟೀಮ್ ಸಮೀರಾ, ಆಮೇಲೆ ನಿಸಾರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು ಆನ್ ಸೆಟ್. ಆ್ಯಂಡ್ ಶೋಭಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಥ್ರೂ ಔಟ್ ದ ಫಿಲ್ಮ್ ನಮ್ಮನ್ನು ನೋಡ್ಕೊಂಡಿರುವಂಥ ರೀತಿ, ನಮ್ಮನ್ನು ಟ್ರೀಟ್ ಮಾಡಿದಂಥ ರೀತಿ, ವಿ ಫೆಲ್ಟ್ ಲೈಕ್ ವಿ ಆರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಎಕ್ಸೈಟೆಡ್, ಮನೋಮೂರ್ತಿ ಸರ್ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಆ್ಯಂಡ್ ನಕುಲ್ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಐ ಥಿಂಕ್ ಯಾರೂ ಮಿಸ್ ಮಾಡಿಲ್ಲ ಅನ್ಕೋತೀನಿ. ತುಂಬ ದಿನ ಆದಮೇಲೆ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದೀನಿ, ಫುಲ್ ನರ್ವಸ್ನೆಸ್ ಆಗ್ತಾ ಇದೆ. ಎಲ್ಲ ನೇಮ್ಸ್, ಎಲ್ಲ ಸ್ಟೋರೀಸ್, ಎಲ್ಲ ತಲೆಯಲ್ಲಿ ಇದರ ಸುತ್ತಾಡ್ತಾ ಇದೆ ಎಕ್ಸಾಕ್ಟ್ಲಿ ರೈಟ್ ನೌ. ಬಟ್ ಐ ಸ್ಟಾರ್ಟ್ ಫ್ರೆಶ್ ಲೈಕ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್. ಫಸ್ಟ್ಲಿ ನಾಗತಿಹಳ್ಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ನಾನು 13 years ಕರಿಯರಲ್ಲಿ ನನಗೆ ಸಿಗ್ತಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ಐ ಡಿಡ್ ನಾಟ್ ಫೈಂಡ್ ಇಟ್, ಬಿಕಾಸ್ ಈ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಮೆಚ್ಯೂರಿಟಿ ಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದ್ಯಾಟ್. ಐ ವುಡ್ ಹ್ಯಾವ್ ಸ್ಪಾಯ್ಲ್ಡ್ ದ ಕ್ಯಾರೆಕ್ಟರ್. ಮೆಚ್ಯೂರಿಟಿ ಆಫ್ ದ ಕ್ಯಾರೆಕ್ಟರ್, ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಬೇಕು, ಸ್ಪೆಷಲಿ ಫಾರ್ ದಿಸ್ ಕ್ಯಾರೆಕ್ಟರ್. I think that was one point where me and sir were like, sir, ee generationally yaru accept ಮಾಡ್ತಾರೆ ಈ ವರ್ಡ್ನ. Then our Sameer and our Nisar, Shivu, we all were like sitting and we were trying to bridge the gap between me and sir. Okay sir, okay. So then I was actually getting convinced at most of the points, because Ali, his experience barutte, his storytelling, his narration barutte, and I'm nothing in front of that. So it was a great experience working with her. It was like a school. It was a schooling for me. And I hope I get good marks later. I got good marks from sir. Now the audience is also the real. Huh? Language ಮೇಲೆ ಕಂಟ್ರೋಲ್ ಇರಬೇಕು. ಆಕ್ಟರ್ ಅಲ್ವಾ, ಬರುತ್ತೆ. ಆಕ್ಟಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ, ಡಬ್ಬಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ. That's the part of our job. So ಬರಲೇಬೇಕು. So if of course I'm not saying I'm 100%, but I think 60% if I cross, I feel I'm like passing it with high numbers. And my co-stars, amazing. I think we were more enjoying. I was enjoying the shoot because of them. ಅಲ್ಲಿ ತುಂಬ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ, because temperature, weather, nothing was actually very supportive except for the people and the team. So my technical team of this film, each and every person, from the lighting department to the production, everything was, they are the stars of the film. They have taken the film on their shoulders. So happy for them, thank you to them. And my co-stars, I love them because they have been so supportive. And so like a friendly thing, it just went off. It was not like a pressure because of them. So thank you Nilu, thank you Prithvi, and I hope our chemistry is seen more on the screen. Now who has to thank? Thank you all for listening to me, and thank you in advance for supporting the film. Thank you. Thank you so much, Shami ಅವರೇ.
ಪೃಥ್ವಿ ಅಂಬಾರ್ ಅವರೇ, ಅಮೇರಿಕಾ 2 ಡಬಲ್ ಧಮಾಕ ನಮ್ಮ ಕನ್ನಡಿಗ ಪ್ರೇಕ್ಷಕರೆಲ್ಲರಿಗೂ ಕೂಡ. ನಿಮಗೆ ಯಾವ ರೀತಿಯಾಗಿತ್ತು ಈ ಜರ್ನಿ ಬಗ್ಗೆ? ಈಗ ಶುರುವಿಗೆ ಮೇಷ್ಟ್ರು ಮಾತಾಡಿ ಆಯಿತು, ಆಮೇಲೆ ಎಲ್ಲರೂ ಮಾತಾಡಿದ್ದಾರೆ. ಈಗ ನಾನು ಏನೇ ಮಾತಾಡಿದ್ರು ಹಳೇದಾಗುತ್ತೆ, ಬಟ್ ಹಳೆ ಮಾತಿಂದನೇ ಹೊಸ ಮಾತು ಹುಟ್ಟೋದಲ್ಲ. ಕರೆಕ್ಟ್. ಏನಾದರೂ ಒಂದು ಹೊಸದಾಗಿ ಹುಟ್ಸೋಣ ಈಗ. ಬಟ್ ಭಾಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ಅಮೇರಿಕಾ 2 ಚಿತ್ರತಂಡದ ಏಜಲ್ಲಿ ಹಿರಿಯರಾಗಿರುವಂತಹ ಮತ್ತು ಎನರ್ಜಿಯಲ್ಲಿ, ಹುಮ್ಮಸ್ಸಲ್ಲಿ, ಉತ್ಸಾಹದಲ್ಲಿ ನಮ್ಮೆಲ್ಲರಿಗಿಂತ ಯಂಗೆಸ್ಟ್ ಆಗಿರುವಂತಹ ಮೇಷ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಕಾಸ್ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಮ್ಯೂಸಿಕಲ್ ಹಿಟ್ಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಸಿನಿಮಾಗಳಲ್ಲಿ ಒಂದು ಅಮೇರಿಕಾ. ಸೊ ಅದರ ಪಾರ್ಟ್ 2 ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು 15-20 ವರ್ಷ ಆದಮೇಲೆ ಮತ್ತೆ ಸ್ಕೂಲಲ್ಲಿರುವಂಥ ಅನುಭವ ನನಗೆ ಮೇಷ್ಟ್ರ ಫಿಲ್ಮಲ್ಲಿ ಅನಿಸಿದ್ದು. ಅಂದರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಫೇವ್ರೆಟ್ ಟೀಚರ್ ಇದ್ದರೆ, ಫೇವ್ರೆಟ್ ಸರ್ ಇದ್ದರೆ ಅವ್ರ ಹತ್ರ ಬೇಷ್ ಅನ್ಸ್ಕೊಳ್ಳೋದು, ಗುಡ್ ಅನ್ಸ್ಕೊಳ್ಳೋದೆಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಗುಡ್ ಅಂತ ಇದ್ರು ಅವರು, ಜಾಸ್ತಿ ಏನು ಅಂತ ಇರಲಿಲ್ಲ. ಸೊ ಗುಡ್ ಅಂದಾಗಲೇ ನಂಗೆ ಭಾಳ ಖುಷಿ ಆಗ್ತಾ ಇತ್ತು, ಒಂಥರ ಏನೋ ಒಂದು ಖುಷಿ. ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅವ್ರ ಎನರ್ಜಿ ಏನು ಅಂತ ನನಗೆ ಗೊತ್ತಾಗಿದ್ದು ನಾನು ಡೈರೆಕ್ಷನ್ ಮಾಡಿದಾಗ. ಇತ್ತೀಚೆಗೆ ನಾನು ಡೈರೆಕ್ಷನ್ ಮಾಡಿದೆ, ಅವಾಗ ಗೊತ್ತಾಯಿತು ಅವರು ಯಾವ ಲೆವೆಲ್ಗೆ ಒಂದು ಎನರ್ಜಿ ಇಟ್ಕೊಂಡು ಆ ಕಮ್ಮಿ ಟೆಂಪರೇಚರ್. ನನಗೆ ಈಗಲೂ ನೆನಪಿದೆ, ಯಾವುದೋ ಒಂದು ಶಾರ್ಟ್ ಸಣ್ಣ ಹೋಗುತ್ತಾ ಏನೋ ಅಂತ ಗೊತ್ತಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು ಕ್ಯಾಮ್ರಾ, ಸರ್ ಓಡ್ತಾ ಇದ್ದಾರೆ ಶಾರ್ಟ್ ತಗೋಬೇಕು ಅಂತ. ಸೊ ಅದು ನಮ್ಮಂಥ ಯಂಗ್ಸ್ಟರ್ಸ್ಗೆ ಖಂಡಿತವಾಗ್ಲೂ ತುಂಬ ಇನ್ಸ್ಪೈರಿಂಗ್ ವಿಷಯ. ಬಹಳ ಅಂದರೆ ಬಹಳ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಅಮೇರಿಕಾ ಒಂದು ಅದ್ಭುತವಾದ ಅನುಭವ, ಸ್ಪೆಷಲಿ ಆ ಅನುಭವ ಎಲ್ರಿಗೂ ಆಗಬೇಕು. ಎಲ್ರಿಗೂ ನಾನು ಯೂಶ್ವಲಿ ಇಂಗ್ಲೀಷ್ ಫಿಲ್ಮ್ಸ್, ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಆ ಲೊಕೇಶನ್ಗೆಲ್ಲ ಹೋಗ್ಬೇಕಲ್ಲ ಅಂತ ಒಂದು ಭಾಳ ಆಸೆ ಇತ್ತು. ಸೊ ಆ ಆಸೆ ಈ ಸಿನಿಮಾದಿಂದ ಈಡೇರಿದೆ. ಅದ್ಭುತವಾದ ಕೋ ಸ್ಟಾರ್ಸ್. ನಿರೂಪ್ ಬಾಯ್ ನಮ್ಮೂರವರೇ, ಆದರೆ ನಾನು ಭೇಟಿಯಾಗಿದ್ದವ್ರನ್ನ ಅಮೇರಿಕಾದಲ್ಲಿ. ನಿರೂಪ್ ಸರ್ ಒಂದು ಬ್ರದರ್ ಥರ ನನಗೆ ಬಹಳ ಆತ್ಮೀಯರಾಗಿದ್ದು. ಮೊದಲನೇ ದಿನದಿಂದ ಅದೊಂದು ವೈಬ್ ಮ್ಯಾಚ್ ಆಯಿತು. ಆ್ಯಂಡ್ ಅದ್ಭುತವಾದ ಆ್ಯಕ್ಟರ್, ಹೃದ್ರೂಪಿ ಆ್ಯಕ್ಟರ್ ಆ್ಯಂಡ್ ವೆರಿ ಮೆಚ್ಯೂರ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನಷ್ಟು ಸಿನಿಮಾಸ್ಗಳು ಮಾಡಬೇಕು, ಬಟ್ ನಮ್ಮ ಹೈಟ್ ಮ್ಯಾಚ್ ಆಗಲ್ಲ. ಆ್ಯಂಡ್ ಯೂಶ್ವಲಿ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿಯಾಗಿತ್ತು ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು ಇವ್ರ ಜೊತೆ ಆ್ಯಕ್ಟ್ ಮಾಡೋದು. ಬಿಕಾಸ್ ಭಾಳ ಇದೇನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಯಾವುದೋ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರಂತೆ ಅವ್ರು ಈ ಸಿನಿಮಾ ಮಾಡೋ ಮೊದಲು. ಭಾಳ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬ, ಅಂದರೆ ಆ್ಯಕ್ಟರ್ಸ್ ಅಂತ ಆ್ಯಕ್ಟಿಂಗ್ ಇಸ್ ನಥಿಂಗ್ ಬಟ್ ಗಿವ್ ಆ್ಯಂಡ್ ಟೇಕ್ ಅಲ್ವಾ. ಸೊ ಇವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು, ನಮಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಶಾನ್ವಿ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಿರೂಪ್ ಸರ್ ಅಷ್ಟೇ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಯೂಶಲಿ ದೃಶ್ಯಕಾವ್ಯ ಅಂತ ಹೇಳ್ತೀವಿ, ದೃಶ್ಯಕಾವ್ಯ ಅಂತ ಸುಮ್ಮನೆ ಹೇಳೋದಕ್ಕಾಗಲ್ಲ, ಕ್ಯಾಮ್ರಾಮ್ಯಾನ್ ಕವಿ ಆಗಿರಬೇಕು. ಸೊ SK ಸರ್ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅಂಥ ಅದ್ಭುತವಾದ DOP ಅವರು. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಒಳ್ಳೆ ಎಡಿಟರ್ ಹೇಗೆ ಅಂತ ನನಗೆ ಗೊತ್ತಾಗಿದೆ. ಹೇಗೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು US ಹೋಗೋಕ್ಕೆ ಒಂದು 16 ಗಂಟೆ ಬೇಕು. ನಾನು ಅವರು ಜೊತೆಲಿ ಇದ್ದಿದ್ದರಿಂದ ಒಂದು ಕಿಟಕಿ ಪಕ್ಕ ಬಸ್ಸಲ್ಲಿ ಕೂತಂಗಲ್ಲಿ ನಿಂತ್ಕಂಗೆ ಮಾತಾಡ್ತಾ ಇದ್ವಿ. 16 ಗಂಟೆ 2 ಗಂಟೆಲಿ ಹೋದಂಗೆ ಅನಿಸ್ತು. ಸೊ ಒಳ್ಳೆ ಎಡಿಟ್ರ್ ಅವರು, ಖಂಡಿತವಾಗ್ಲೂ ಡೆಫಿನೆಟ್ಲಿ ಹಸ್ ಡನ್ ಗ್ರೇಟ್ ವರ್ಕ್ಸ್. ಬಟ್ ಐ ಎಂಜಾಯ್ಡ್. ಆ್ಯಂಡ್ ನಿಸಾರ್ ಬಾಯ್, ಶಿವ್ ಜಾಸ್ತಿ ನಗ್ತಾ ಇದ್ರು ನೀವು. ಶಿವ್ ಆಗಿರಲಿ, ಸಮೀರಾ ಆಗಿರಲಿ, ಆ್ಯಂಡ್ ಬಸವರಾಜ್ ಅವರು ನನ್ನ ತೀರಾ ಕ್ಲೋಸ್ ಫ್ರೆಂಡ್ ಥರ ಇದ್ರು ಅಲ್ಲಿ. ಆ್ಯಂಡ್ ಶೋಭಾ ಮ್ಯಾಮ್, ನಿಜವಾಗ್ಲೂ ನೀವೆಲ್ಲರೂ ಕೂಡ ಅಲ್ಲಿ ಅಷ್ಟು ದೂರದಲ್ಲಿ ಇದ್ದರೂ ಕೂಡ ಮನೇಲಿದ್ದೀವಿ ಅಂತ ಅನ್ಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಖಂಡಿತವಾಗ್ಲೂ ಒಂದು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಿದ್ರೆ ಮೇಷ್ಟ್ರು ಬೈತಾರೆ, ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿವರೆಗೂ ಮಾಡಿರುವಂಥ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಇದಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ. ಥ್ಯಾಂಕ್ ಯು ಸೊ ಮಚ್. ಯಾವಾಗಲೂ I always forget somebody. So I want to again take the name of SK Rao. What a brilliant cinematographer he is. By far, in all my 21 films, this is the best cinematography I have worked in. So thank you for showing all of us the best in all the toughest situations, and the weather, the way he handles camera is that's a lot of passion. And thank you Shobha ma'am, thank you Basaraj, thank you whoever I missed. Thank you. ಥ್ಯಾಂಕ್ ಯು. ನಾಗತಿಹಳ್ಳಿ ಸರ್, ಪ್ರಶ್ನೋತ್ತರಕ್ಕೂ ಮುನ್ನ